ಇನ್ನು ಗಣಿತ ವಿಷಯ ನೋಡೋಣ. ಇಲ್ಲಿ 2, 4, 8, 16, 32 ಅಂತ ಹೇಳಿದರೆ ಇಲ್ಲಿ ಡಬಲ್ ಆಗ್ತಾ ಹೋಗಿದೆ. ಈ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಇರಬೇಕಾದ ಸಂಖ್ಯೆ ಇಲ್ಲಿ 64 ಬರುತ್ತದೆ. 9 ಸೆಂಟಿಮೀಟರ್ 9 ಮಿಲಿಮೀಟರ್ ಎಷ್ಟು ಸೆಂಟಿಮೀಟರ್ ಅಂದರೆ ಇಲ್ಲಿ 9.9 ಆಗುತ್ತೆ. ಸೊ ಸಿ ಆಪ್ಷನ್. 520 5ರಿಂದ ಭಾಗಿಸಿದಾಗ ನೋಡ್ಬೋದು. ಇಲ್ಲಿ 520ಕ್ಕೆ ನಾವು ಇಲ್ಲಿ 5ರಿಂದ ಭಾಗಿಸಿದರೆ ಇಲ್ಲಿ 5 ಒಂದಲೇ 5, ಇಲ್ಲಿ 5ರಿಂದ 2 ಭಾಗ ಹೋಗೋದಿಲ್ಲ, 0 ತೊಗೋತೀವಿ. ಈಗ 5 4 20, ಸೊ 104. 5 ಸೆಂಟಿಮೀಟರ್ ಬಾಹುಳ್ಳ ವರ್ಗದ ಸುತ್ತಳತೆ ಅಂತ ಹೇಳಿದ್ದಾರೆ. ನೋಡ್ಬೋದು ಇದೊಂದು ಚೌಕ ಇದೆ ಅಂದರೆ ಒಂದು ಬಾಹು 5 ಸೆಂಟಿಮೀಟರ್ ಇದ್ದರೆ ಎಲ್ಲ ಸೇರಿ ಎಷ್ಟಾಗುತ್ತೆ 20 ಸೆಂಟಿಮೀಟರ್. ಒಂದು ಬಾಳೆಹಣ್ಣಿನ ಬೆಲೆ 4 ರೂಪಾಯಿ ಆದರೆ 1.5 ಡಜನ್ ಅಂದರೆ 18 ಬಾಳೆಹಣ್ಣು. ಸೊ ಇಲ್ಲಿ ನೋಡ್ಬೋದು 4 ಎಂಟ್ಲೆ 32, 4 ಒಂದಲೇ 4, 3 7, 72 ರೂಪಾಯಿ ಆಗುತ್ತದೆ. ಇನ್ನು 5ನೇ 15ರ ಸರಳ ರೂಪ ಇಲ್ಲಿ 5 ಒಂದಲೇ 5, 5 ಮೂರಲೇ 15, 1ನೇ 3 ಆಗುತ್ತೆ. ಇಲ್ಲಿ ನೋಡ್ಬೋದು ಎ ಆಪ್ಷನ್ ಆಗುತ್ತದೆ. 4 ಅಂಕಿ ಅತಿ ದೊಡ್ಡ ಸಂಖ್ಯೆ ಮತ್ತು 4 ಅಂಕಿ ಅತಿ ಚಿಕ್ಕ ಸಂಖ್ಯೆ ಇವುಗಳ ವ್ಯತ್ಯಾಸ ಅಂದಿದ್ದಾರೆ. ನೋಡ್ಬೋದು 9,999ರಲ್ಲಿ ಇಲ್ಲಿ 4 ಅಂಕಿ ಚಿಕ್ಕ ಸಂಖ್ಯೆ ಅಂದಾಗ ನೋಡ್ರಿ 9, 9, 9, 8, 8,999 ಬಿ ಆಪ್ಷನ್. 6ರ ಅಪವರ್ತನಗಳ ಮೊತ್ತ ಅಂದರೆ 1, 2, 3, 6, 6, 3, 9, 2, 11, 1, 12. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. 2085 1984 ವ್ಯತ್ಯಾಸ ಅಂತ ಹೇಳಿದರೆ 2085 ಇಲ್ಲಿ 1984, 5ರಿಂದ 4 ಹೋದ್ರೊಂದು ಇಲ್ಲಿ 0, ಇಲ್ಲಿ 1, ಇಲ್ಲಿ 1, ಸೊ 101 ಆಗುತ್ತದೆ. 78 ಮತ್ತು 49ರ ಮೊತ್ತದಲ್ಲಿ 50 ಕಳೆದಾಗ ಬರುವ ಉತ್ತರ ಅಂದರೆ ನೋಡ್ಬೋದು. ಇಲ್ಲಿ 78ಕ್ಕೆ ಇಲ್ಲಿ 49ನ್ನು ವ್ಯವಕಲನ ಮಾಡಬೇಕು. ಇಲ್ಲಿ ಮೊದಲಿಗೆ ಇದು ಮೊತ್ತವನ್ನು ಮಾಡಬೇಕು. ಫಸ್ಟಿಗೆ 78 ಒಂದು 17, 7 4 9, 7 4 11 1 12, ಸೊ 127 ಬಂತು. ಈ 127ರಲ್ಲಿ 50 ಮೈನಸ್ ಮಾಡಿರಿ, 7ಕ್ಕೆ 7, 12ರಾಗ 5 ಹೋದರೆ 7, ಸೊ ಇಲ್ಲಿ ಆನ್ಸರ್ 77 ಆಗುತ್ತದೆ. ಇನ್ನು 25,647ಕ್ಕೆ 10ರಿಂದ ಭಾಗಾಕಾರ ಮಾಡಬೇಕು. ಸೊ ಇಲ್ಲಿ ನೋಡೋಣ. ಇಲ್ಲಿ ನೋಡ್ಬೋದು ಇಲ್ಲಿ 10 2 20, ಇಲ್ಲಿ 5 ಉಳಿತದೆ, ಇಲ್ಲಿ 0 ಆಗುತ್ತೆ. ನೆಕ್ಸ್ಟು 6 ಇಳಿಸ್ಕೋತೀರಿ. ಈಗ 10 5 50, ಇಲ್ಲಿ 6 ಉಳಿತದೆ, ಇಲ್ಲಿ 0. ನೆಕ್ಸ್ಟ್ 4 ಇಳಿಸ್ಕೋತೀರಿ, 64 ಆಯ್ತು. 10 6 60, ಇಲ್ಲಿ 4. ನೆಕ್ಸ್ಟ್ ಇಲ್ಲಿ 7, ಇಲ್ಲಿ 14 40. ಸೊ ಈಗ ಬರುವಂಥ ಉತ್ತರ 2564 ಬಂತು. ಇನ್ನು ನೆಕ್ಸ್ಟು ಒಂದು ಶಾಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆಯನ್ನು ಕೆಳಗಿನ ಚಿತ್ರ ಸಂಕೇತದಲ್ಲಿ ತೋರಿಸಲಾಗಿದೆ. ಇಲ್ಲಿ ನೋಡ್ಬೋದು ಚೌಕ ಎಂಬುದು 100 ಮಕ್ಕಳನ್ನು ಪ್ರತಿನಿಧಿಸ್ತದೆ ಅಂತ ಹೇಳಿದ್ದಾರೆ. 1998ರಲ್ಲಿ ಮಕ್ಕಳ ಸಂಖ್ಯೆ ಎಷ್ಟು ಹೊಂದಿದ್ದಾರೆ. ಇಲ್ಲಿ ನೋಡಿ 1998ರಲ್ಲಿ 100 ಅಂದರೆ ನೋಡ್ತಾ ಹೋಗಿ ಇಲ್ಲಿ 100, 200, 300, 400. ಸೊ ಇಲ್ಲಿ ಎ ಆಪ್ಷನ್. ಒಂದು ಭಾಗಾಕಾರ ಲೆಕ್ಕದಲ್ಲಿ ಭಾಜಕ 25, ಭಾಗಲಬ್ಧ 44 ಮತ್ತು ಶೇಷ 25 ಆದರೆ ಭಾಜ್ಯ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಎಷ್ಟರಿಂದ ಭಾಗಿಸಿದರೆ ನಮಗಿಲ್ಲಿ ಭಾಗಲಬ್ಧ 44 ಬರುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಟೋಟಲ್ ಬರುವಂಥದ್ದು ನೋಡ್ತಾ ಹೋದಾಗ ಇಲ್ಲಿ ಒಂದು ಭಾಗಾಕಾರ ಲೆಕ್ಕದಲ್ಲಿ ಭಾಜಕ 25, ಭಾಗಲಬ್ಧ 44 ಮತ್ತು ಶೇಷ 25 ಆದರೆ ಭಾಜ್ಯ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋದ್ವಿ. ಇಲ್ಲಿ ನೋಡ್ಬೋದು ಈ 44 ಮತ್ತು ಈ 25ನ್ನು ಗುಣಾಕಾರ ಮಾಡಿದರೆ 1100 ಬರುತ್ತೆ. ಸೊ ಈ ಆಪ್ಷನ್. ಸಹನಾ ಭಾನು ಒಂದು ವ್ಯಾಪಾರದಲ್ಲಿ ತಿಂಗಳಿಗೆ 6,200 ರೂಪಾಯಿ ಲಾಭ ಪಡೆದರೆ 6 ತಿಂಗಳಿಗೆ ಎಷ್ಟಾಗುತ್ತೆ. ಇಲ್ಲಿ 6,200 ಇಂಟು 6 ಗುಣಾಕಾರ ಮಾಡಿರಿ. 0 0 6 12, 6 36, 37, 37,200 ಬಿ ಆಪ್ಷನ್. ಇದು ನೋಡಿ ಗುಣಾಕಾರ ಸಿಂಪಲಾಗಿ ಹೇಳೋದಾದರೆ ಇಲ್ಲಿ ಮೊದಲಿಗೆ 52 ಇಂಟು 6 ತೊಗೊಳ್ಳೋಣ. 6 12, 6 5 30, 31, ಒಟ್ಟು 312 ಬಂತು. ಇಲ್ಲಿ 3, ಇಲ್ಲಿ 2 0 ಅದಾವು. ಸೊ 5 0 ಕೊಡ್ಬೇಕು. ಇಲ್ಲಿ ಇಷ್ಟು ಬರುತ್ತೆ ನೋಡ್ರಿ. ಸೊ ಆಪ್ಷನ್ 312 ಐತಲ್ಲ, ಇದು 5 0 ಬಂದೈತೆ, ಇದೇ ಆಗುತ್ತದೆ. 9:30 AM ಮಧ್ಯಾಹ್ನ 12ವರೆಗೆ ಸಮಯ ಅವಧಿ ಎಷ್ಟು ಅಂದಿದ್ದಾರೆ. 10:30ಕ್ಕೆ 1 ಗಂಟೆ, 11:30ಕ್ಕೆ 2 ಗಂಟೆ ಮತ್ತು ಅರ್ಧ ಗಂಟೆ. ಸೊ ಇಲ್ಲಿ 2:30 ಗಂಟೆ ಆಗುತ್ತದೆ. ಒಂದು ಚೌಕಾಕಾರದ ಕೊಠಡಿ ಉದ್ದ 16 ಮೀಟರ್ ಇದೆ. ಈ ಕೊಠಡಿಯ ಗೋಡೆಯ ಸುತ್ತ 4 ಸುತ್ತು ಬಣ್ಣದ ಬಟ್ಟೆಯ ತೋರಣವನ್ನು ಕಟ್ಟಬೇಕಿದೆ. ಇದಕ್ಕೆ ಬೇಕಾದ ತೋರಣದ ಉದ್ದವೆಷ್ಟು. ನೋಡಿ ಇಲ್ಲಿ 16 ಮೀಟರ್ ಇದೆ ಅಂದರೆ ಅದು ಟೋಟಲ್ 4 ಸುತ್ತು 4 ಭಾಗ ಅಂದಾಗ ನೋಡ್ಬೋದು ಇಲ್ಲಿ
ಇದರದ್ದು ಎಷ್ಟಾಗುತ್ತೆ, ಒಂದು ಕಡೆ 16 ಇದ್ದರೆ 4 ಶೇರ್ ಏಟಾಯಿತು 64 ಆಯಿತು. ಇದು 4 ಸುತ್ತು ಅಂದರೆ 64ಕ್ಕೆ 4ರಿಂದ ಗುಣಾಕಾರ ಮಾಡಬೇಕು. 4 4 16, 4 6 24, 25, 256 ಮೀಟರ್. 7 kgಗೆ ಇಲ್ಲಿ 7000 ಗ್ರಾಮ್. ಶಾಲೆಯು ಬೇಸಿಗೆ ರಜೆಗಾಗಿ ಏಪ್ರಿಲ್ 11ರಂದು ಮುಚ್ಚಿತು. ಬೇಸಿಗೆ ರಜೆಯ ನಂತರ ಮತ್ತೆ ಮೇ 31ರಂದು ತೆರೆಯಿತು. ಹಾಗಾದರೆ ಬೇಸಿಗೆ ರಜೆಗಾಗಿ ಶಾಲೆ ಮುಚ್ಚಿದ ದಿನಗಳೆಷ್ಟು? ನಂತರ ಮತ್ತೆ ಮೇ 31ರಂದು ತೆರೆಯಿತು. ಹಾಗಾದರೆ ಬೇಸಿಗೆ ರಜೆಗಾಗಿ ಶಾಲೆಯ ಮುಚ್ಚಿದ ದಿನಗಳೆಷ್ಟು ಅಂತ ಹೇಳಿದರೆ ಇಲ್ಲಿ ಆನ್ಸರು 50 ದಿನಗಳು. ಆಯತ ಗಣದಲ್ಲಿರುವಂಥ ಮೇಲ್ಮೈಗಳೆಷ್ಟು ಅಂದರೆ 6 ಆಗಿದೆ.